ಓಕೆ, ಈಗ 5:07 ಆಗಿದೆ. ಆಕ್ಚುಲಿ ನಾನು 4:30ಗೆ ಎದ್ದು ರೆಡಿ ಆದೆ. ಈಗ ಇವತ್ತು ವಿಂಡ್ಶೀಲ್ಡ್ ಹಾಕಿದ್ದೀನಿ, ನೋಡೋಣ ಹೌ ಇಟ್ ಗೋಸ್. ನೀವ್ ಯಾವತ್ತಾದ್ರೂ ಕಂಪ್ಲೀಟ್ ಸ್ಟ್ರೇಂಜರ್ ಹತ್ರ ರೈಡ್ಗೆ ಹೋಗಿದ್ದೀರಾ? ನಾನು ಆಕ್ಚುಲಿ ರಾತ್ರಿ ಡಿಸೈಡ್ ಆಗಿ ಒಬ್ಬ ಕಂಪ್ಲೀಟ್ ಸ್ಟ್ರೇಂಜರ್ ಜೊತೆ ಈಗ ರೈಡ್ ಹೋಗ್ತಾ ಇದೀನಿ. ಅದು ಅಚ್ಚಲು ಬೆಟ್ಟಕ್ಕೆ ಹೋಗ್ತಿದ್ದೀನಿ ನಾನು ಒಬ್ನೇ. ನೀವ್ ಯಾವತ್ತಾದ್ರೂ ಹೋಗಿದ್ದೀರಾ ಕಂಪ್ಲೀಟ್ ಸ್ಟ್ರೇಂಜರ್ ಜೊತೆ ಲೈಕ್ ರೈಡು ಇಲ್ಲ ಟ್ರಿಪ್ಪು? ಇವಾಗ ನಮ್ ಗಾಡಿಗೆ ಒಂದು 500 rupees ಪೆಟ್ರೋಲ್ ಹಾಕ್ಸ್ತೀನಿ. ಯಾಕಂದ್ರೆ ನಾನು ಹೋಗ್ತಿರೋ ತುಂಬಾ ಹತ್ರ, ಇಲ್ಲ ಕನಕಪುರ ರೋಡ್. 500 ನಿಧಾನಕ್ಕೆ ಹಾಕಿ ಚೆಲ್ ಬಿಡುತ್ತೆ. ಸೊ ಇಲ್ಲೇ ಹತ್ರದಲ್ಲಿ ಇರೋದ್ರಿಂದ 500 ಹಾಕ್ಸ್ದೆ ಅಷ್ಟೇ. ಆಕ್ಚುಲಿ ಕನಕಪುರ ರೋಡಲ್ಲಿ ಇರೋ ಅಚ್ಚಲು ಬೆಟ್ಟಕ್ಕೆ ಹೋಗ್ತಿದ್ದೀನಿ. ಅರೆ ಯಾರ್, ಈ ನನ್ನ ಮಕ್ಳು ಈ ಕಡೆಯಿಂದ ಬರ್ಬೇಕು ತಾನೆ, ನಾನು ಆ ಕಡೆಯಿಂದ ಹೋಗ್ತಾ ಇದ್ದೀನಿ. ಆ ಥರ ಆಗಿದೆ ಪರಿಸ್ಥಿತಿ. ಈ ಎಲ್ಲಿಗೂ ಬರ್ತಾವ ಇವರೆಲ್ಲ. ಅಲ್ಲ ಇವರು ಆ ಕಡೆ ಹೋಗ್ಬೇಕು ತಾನೆ, ಈ ಕಡೆ ಬಂದ್ರೆ ನಾನೆಲ್ಲಿ ಹೋಗ್ಲಿ? ನೈಟ್ ಎಲ್ಲ ಹಾವಳಿ, ಈ ಲಾರಿ ಅವ್ರದ್ದೇ, ರೋಡ್ ಎಲ್ಲ ನಮ್ದೆ, ಏನ್ರಿ ಕಿತ್ಕೊಳ್ತೀರಾ ಅಂತಾರ ಅವ್ರು. ಆಮೇಲೆ ಸುಮ್ಮನೆ ಯಾಕೆ ಬೇಕು ನಮ್ಗೆ? ನಮ್ದು ಯಾವ್ದೋ ಚಿಕ್ಕ ಬೈಕು ಇಟ್ಕೊಂಡು ಸೈಡಲ್ಲಿ ಹೋಗ್ತಾ ಇರ್ಬೇಕು ಅಷ್ಟೇ ನಾವು. ನಮ್ಗೆಲ್ಲ ಯಾಕೆ ಲಾರಿ ಅವ್ರಿಗೆ ಎಲ್ಲ ಆವಾಜ್ ಹಾಕೋದು ಯಾಕೆ? ಬೇಡ. ಈಗ ಕನಕಪುರ ಹತ್ರ ಮೀಟ್ ಆಗ್ತಾರ ಅವರು. ಸೊ ಕನಕಪುರ ಟೋಲ್ ತಗೋಬೇಕು ನಾನು, ಕನಕಪುರ ರೋಡ್ಗೆ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ಕನಕಪುರ ರೋಡ್ ಹತ್ರ ಬಂದ್ವಿ. ಅವ್ರೆಲ್ಲ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅವರು ಹರಿಕೃಷ್ಣ ಅಂತ. ಓಕೆ ಇದೆ ನೋಡು. ಹಾಂ, It's time to hit the fuel stop. ಸೊ ಬ್ರೋ ಹಾಕ್ಸ್ಕೊಬರ್ಲಿ, ನಾವೆಲ್ಲ ವೆಯ್ಟ್ ಮಾಡೋಣ. ಕನಕಪುರ ಪಕ್ಕದಲ್ಲೇ ಐತಲ್ಲ, ಕನಕಪುರ ಔಟರ್ ರಿಂಗ್ ರೋಡಲ್ಲಿ ಇದೀವಿ ಇವಾಗ. ಆ್ಯಕ್ಚುಲಿ ಇನ್ನೊಂದು 11 kilometers ತೋರಿಸ್ತದೆ. ಇನ್ನೊಂದು 15 minutesಲ್ಲಿ ವಿಲ್ ರೀಚ್. ನನ್ನ ಗಾಡಿ ಬೀಗಲ್ಲ ಆಗ್ದೆ. ಹೆಂಗ್ ಗುರು ಇದು ಕುದುರೆ ರೇಸು? ಇಲ್ಲಿಟ್ಕೊಬಿಟ್ಟಿದ್ದೀನಿ ಚಿಕ್ಕ ಜಾಬಲ್ಲಿ. ನನಗೆ ಟೆನ್ಷನ್ ಆಗೋಯ್ತು ಈಗ. ಅಲ್ಲ ಈ ತೀರ ಬಂದ್ಬಿಟ್ಟು ಬೀಗ ಸಿಕ್ಕಿಲ್ಲ ಅಂದ್ರೆ. ಹೌದಾ? ಹಾಂ, ಕರ್ಕೊಂಬಂದ್ಬಿಡ್ಬೇಕಿತ್ತು ಹುಡುಗಿರ್ನ. ಇವಾಗ ಜಸ್ಟ್ ನೋಡಿದ್ರಾ ಕುದುರೆ ಅಲ್ಲಿ ರೇಸ್ ಮಾಡ್ತಿದ್ರು. ಏನು ಗುರು, ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಕುದುರೆ ರೇಸ್ ಅಲ್ಲ ಈ ರೋಡಲ್ಲಿ. ಮುಂಚೆ ಆವತ್ತು ನೋಡಿರಲಿಲ್ಲ. ಕ್ರೇಜಿ ಆಗಿತ್ತು. ಆದರೆ ಬನ್ನಿ ಇಫ್ ಪಾಸಿಬಲ್ ಕ್ಯಾಚ್ ಮಾಡೋಣ ಅವ್ರನ್ನ. ಅಚ್ಚಲು ಬೆಟ್ಟ ಬಂತು ನೋಡಿ, ಹಿಂದೆನಿದೆ ಅಚ್ಚಲು ಬೆಟ್ಟ ಕಾಣಿಸ್ತಾ? ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಇಡ್ಲಿ ಇದ್ರೆ ಸಾಕು, ಇಡ್ಲಿ ತಿನ್ಕೊಂಡು ಜೈ ಅನ್ಬೋದು. ಚೆನ್ನಾಗಿತ್ತು ಇಡ್ಲಿ, ಇನ್ನೂ ಬೇಯ್ಬೇಕಿತ್ತು. ಹಿಂಗೆ ಅಲ್ಲ, ಹಿಂಗೆ ಹೋಗ್ಬೋದಲ್ಲ? ಸ್ಟ್ರೈಟ್ ಊರಿಗೆ ಹೋಗ್ಬಿಟ್ಟು ಇಲ್ಲಿ ರೈಟ್ ತಗೋಬೇಕು, ಲೆಫ್ಟು. ಯಾರಾದ್ರೂ ಹೋಗಿದ್ದಾರಾ ಬೆಳಗ್ಗೆಯಿಂದ? ಮಸ್ತಾಗಿದೆಯಾ ಪ್ಲೇಸ್ ಮೇಲೆ? ಅಲ್ಲಿಂದ ಯಾರಾದ್ರೂ ಹಾರಿದಾರಾ? ಹಾಂ ಬ್ರೋ, ಜೈ ತಡೀರಿ. ಓಕೆ ಥ್ಯಾಂಕ್ ಯು. ಸೊ ಅಚ್ಚಲು ಬೆಟ್ಟ ರೋಡಿಗೆ ಬಂದ್ವಿ ನೋಡಿ, ಕಾಣಿಸ್ತಾ ಬೆಟ್ಟ? ಅದೇ ಅಚ್ಚಲು ಬೆಟ್ಟ, ಅಲ್ಲಿಗೆ ಹೋಗ್ಬೇಕು ಈಗ ಟಾಪ್. ಸೊ ಈಗ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ 7 ಆಯಿತು ಅನಿಸುತ್ತೆ ನೋಡಿ. 7:05 ಆಯಿತು. ಆ್ಯಕ್ಚುಲಿ ಬ್ರೋ ನಾನು ಇಬ್ಬರು ಕಂಪ್ಲೀಟ್ ಸ್ಟ್ರೇಂಜರ್ಸ್ ಗುರು. ಸ್ಟ್ರೇಂಜರ್ ಜೊತೆ ಈಗ ನಾನು ಅಚ್ಚಲು ಬೆಟ್ಟಕ್ಕೆ ಹಾಫ್ ರೋಡ್ ಟ್ರಯಲ್ ಮಾಡೋಕೆ ಹೋಗ್ತಿದ್ದೀನಿ. ಸೊ ಹೆಂಗೆ ಪರಿಚಯ ಗೊತ್ತಾ, ಹೆಂಗೆ ಕನೆಕ್ಟ್ ಆದ್ವಿ ಗೊತ್ತಾ? ಹಿಂಗೆ ಅನಿಸುತ್ತೆ. ಬ್ರೋನ ನಾನು ರೀಸೆಂಟಾಗಿ ನನ್ನ ಪರ್ಸನಲ್ ಅಕೌಂಟಿಂದ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವರು ಒಂದು ಸ್ಟೋರಿ ಹಾಕಿದ್ರು, ಲೈಕ್ ಅಚ್ಚಲು ಬೆಟ್ಟಕ್ಕೆ ಹೋಗ್ತಿದ್ದೀನಿ, ಯಾರಾದರೂ ಬರ್ತೀರಾ ಆಫ್ ರೋಡ್ ಬೇಕಿದ್ರೆ DM ಮಾಡಿ ಅಂತ. ಸೊ DM ಮಾಡಿದೆ. ಈಗ ಇಬ್ರು ಅಚ್ಚಲು ಬೆಟ್ಟಕ್ಕೆ ಬಂದ್ವಿ. 5:30ಗೆ ಮೀಟ್ ಆಗೋಣ ಅಂತ ಪ್ಲಾನ್ ಮಾಡಿದ್ವಿ. ಎಕ್ಸಾಕ್ಟ್ ಟೈಮಿಗೆ ಬಂದ್ರು, ಮೀಟ್ ಆದ್ವಿ. ಈಗ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ. ಆಕ್ಚುಲಿ ನೋಡಿ, ಸ್ಟ್ರೇಂಜರ್ಸ್ ಆನ್ ಟೈಮ್ ಬರ್ತಾರೆ, ನಮ್ಮ ಫ್ರೆಂಡ್ಸ್ ಅಂತೂ ಆನ್ ಟೈಮ್ ಬರಲ್ಲ ಗುರು. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಫ್ರೆಂಡ್ಸ್ ಯಾವತ್ತು 5:30 ಅಂದ್ರೆ 6 o'clock 6:30ಗೆ ಬರ್ತಿದ್ರು. ಈ ಕ್ಯಾಮ್ರಾ ಬೇರೆ ಯಾವಾಗ ಕೈ ಕೊಡುತ್ತೆ ಗೊತ್ತಾಗ್ತಿಲ್ಲ, ಭಯ ಆಗ್ತಿದೆ. ಕೈ ಕೊಟ್ರೆ ನಂಗೆ ಈಗ ಗೋಪ್ರೋ ಅವ್ರಿಗೆ ಟ್ಯಾಗ್ ಮಾಡಿಬಿಟ್ಟು ಬೈದ್ಬಿಡ್ತೀನಿ ಸರಿಯಾಗಿ. ಹೇ ಕ್ರೇಜಿ, ನಕ್ಕಂದು ಸಖತ್ತಾಗಿ ಹೋಗ್ತಿದ್ದೆ. ಬ್ರೋ ವಾಟರ್ ಬಾಟಲ್ ತೊಗೊಂಡಿದ್ದಾರೆ ಪುಣ್ಯಕ್ಕೆ. ಲಾಸ್ಟ್ ಟೈಮ್ ಕೂಡ ವಾಟರ್ ಬಾಟಲ್ ತೊಗೊಂಡೋಗಿಲ್ಲ ನಾನು. ಮೇಲೆ ಹೋಗಿ ಸತ್ತೇ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಈಗ ಸ್ವಲ್ಪ ಆಫ್ ರೋಡ್ನ ಎಂಜಾಯ್ ಮಾಡಬೇಕು. ಬ್ಯಾಗಲ್ಲಿ ಏನಾದ್ರು ಸ್ಪೇಸ್ ಇದೆಯಾ? ಈ ಗ್ಲೌಸ್ ಇಟ್ಕೊಬಿಡ್ತೀರಾ? ಗ್ಲೌಸು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಿದ್ದೆ. ನನಗೆ ಆ್ಯಕ್ಚುಲಿ ಆಫ್ ರೋಡಿಂಗ್ ಅಂದರೆ ಸ್ವಲ್ಪ ಭಯ ಗುರು.
ನಾನು ಅಚ್ಚಲು ಬೆಟ್ಟನ ಆಲ್ಮೋಸ್ಟ್ ಆಲ್ರೆಡಿ ಹತ್ಬಿಟ್ಟಿದ್ದೀನಿ ಗೊತ್ತಾ, ಇದೇ ಗಾಡಿಯಲ್ಲೇ. 2025 ನ್ಯೂ ಇಯರ್ ದಿನ ನಾನು ನನ್ನ ತಮ್ಮ ಹಿಂಗೆ ಕನಕಪುರ ರೋಡ್ಗೆ ಹೋಗ್ತಾ ಇದ್ವಿ. ಸೊ ಅಚ್ಚಲು ಬೆಟ್ಟ ನೋಡಿದ್ವಿ, ಸುಮ್ನೆ ಬಂದಿದ್ವಿ ನ್ಯೂ ಇಯರ್ ರೈಡ್ ಅಂತ. ಸೊ ಇಬ್ರು ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಿದ್ವಿ. ಲೈಕ್ ಸುಮ್ನೆ ನಾನು ಅವಾಗ ಹೆವಿ ಸುತ್ತಾಡ್ತಿದ್ದೆ. ಓಹ್ ಜಸ್ಟ್ ಮಿಸ್ ಇವಾಗ ಬೀಳ್ತಿದ್ದೆ, ಮಣ್ಣಲ್ಲಿ ಜಾರ್ತು ಟೈರು. ಸೊ ಇಲ್ಲಿವರೆಗೂ ಬಂದು ನಾನು ನನ್ನ ತಮ್ಮ ವಾಪಸ್ ಹೋಗ್ಬಿಡ್ತಿದ್ವಿ. ಯಾಕಂದ್ರೆ ಅದು ನೋಡಿದ ತಕ್ಷಣ ನನಗೆ ಭಯನ ಆಗೋಯ್ತು ಅವಾಗ. ಈಗ ಅವಾಗಿನ ಚಿಕ್ಕ ಹುಡುಗ ಗುರು ನಾನು, ನಂಗೆ ಆಫ್ ರೋಡ್ ಅಂದ್ರೆ ಹೆವಿ ಭಯ ಇರ್ತಿತ್ತು. ಅಂದ್ರೆ ಚಿಕ್ಕ ಹುಡುಗ ಏನಲ್ಲ. ಸೊ ಯೂಟರ್ನ್ ಹೋಗ್ಬಿಡ್ತಿದ್ದೆ. ಒಂದು 4 ಜನ ಬೈಕರ್ಸ್ ಬಂದ್ರು, ಧೈರ್ಯ ಕೊಟ್ರು, ಬಾರೋ ಹತ್ಸೋ ಅಂತ. ಸೊ ಅವ್ರು ಧೈರ್ಯ ಕೊಟ್ಟಿದ್ದು ಜೋಶಲ್ಲಿ ನಾನು ಅವತ್ತು ಹತ್ಸ್ಬಿಟ್ಟಿದ್ದೆ. ಅವತ್ತು ಆ್ಯಕ್ಚುಲಿ ಇನ್ನೂ ಡಿಫಿಕಲ್ಟ್ ಆಗಿತ್ತು ಗುರು, ತುಂಬ ಡಿಫಿಕಲ್ಟ್ ಆಗಿತ್ತು. ಈಗ ಆ್ಯಕ್ಚುಲಿ ಈಸಿ ಆಗಿಬಿಟ್ಟಿದೆ. ಈಗ ಆ್ಯಕ್ಚುಲಿ ಈಸಿ ಆಗಿದೆ ನೋಡಿ, ಎಲ್ಲ ರೆಡಿ ಮಾಡ್ದಂಗಿದೆ ಆ ರೋಡ್ನ. ಈ ಥರ ಇದ್ರೆ ಹಚ್ಬಿಡ್ಬೋದು. ಲಾಸ್ಟ್ ಟೈಮ್ ಅಲ್ಲೇ ನಾನು ಯೂಟರ್ನ್ ಹಾಕೊಂಡು ಹೋಗ್ಬಿಟ್ಟೆ. ಅಲ್ಲಿ ಎಂಟ್ರಿನೇ ಭಯ ಆಗೋಯ್ತು ನನಗೆ. ಕಲ್ಲು ಅಲ್ಲಿ ಬಿದ್ದಿದ್ದೆ ಆ್ಯಕ್ಚುಲಿ ನಾನು. ಬ್ರೋ ಕ್ರೇಜಾಗಿ ಹಚ್ತವ್ರೆ. ಕ್ರೇಜಿ ಕ್ರೇಜಿ ಬಟ್ರ್ ಸ್ಮೂತ್ ಗುರು. ಆಫ್ ರೋಡ್ ಬೈಕ್ಸ್ ಇದ್ರೆ ಮಜಾನೇ ಬೇರೆ. ಆ್ಯಕ್ಚುಲಿ ತುಂಬ ಈಸಿ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಹೊತ್ತು ಸ್ಟ್ಯಾಂಡ್ ಮಾಡೋಣ ಅಂತ ನಿಂತ್ಕೊಂಡೆ, ಕಲಿಬೇಕಲ್ಲ ಎಲ್ಲ. ಮಜಾ ಇದೆ ಆದರೆ. ಹೇ ಕ್ರೇಜಿ. ಮಜಾ ಆಗಿದೆ ನೋಡಿ. ಕಂಪ್ಲೀಟ್ ಸ್ಟ್ರೇಂಜರ್ ಜೊತೆ ರೆಡಿ ಬಂದು ಎಂಜಾಯ್ ಮಾಡ್ತಿದ್ದೀನಿ ನಾನು. ಸ್ಟ್ರೇಂಜರ್ ಅಂತ ಇದ್ದೀನಿ. ಅವ್ರ ಹೆಸರು ಬಂದ್ಬಿಟ್ಟು ಪ್ರಜ್ವಲ್ ಅಂತ, ಪ್ರಜ್ವಲ್ ಗೌಡ. ಇವಾಗ ನಾವಿಬ್ರು ತುಂಬ ಕ್ಲೋಸ್ ಆಗಿಬಿಟ್ವಿ ಬಿಡಿ. ಫುಲ್ ಆಕ್ಸಲೇಟರ್ ಹೊಡೆದ್ರೆ ಹಿಂದೆ ಟೈರ್ ಡ್ಯಾನ್ಸ್ ಆಡ್ತೈತೆ ಗುರು. ವಾವ್, ಜಸ್ಟ್ ಲೈಕ್ ವಾವ್. ಬಂದ್ಬಿಟ್ವಿ ಅನ್ಸುತ್ತೆ ಮೇಲೆ. ಹಿಂಗೂ ಇದೆ, ಹಿಂಗೂ ಹೋಗ್ಬೋದು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಅವ್ರು ಬಂದಾಗ ಈ ಕಡೆ ಹೋಗಿದ್ದೆ. ಆ್ಯಕ್ಚುಲಿ ಹಸೋದು ಈಸಿ, ಇಳಿಸೋದೇ ಭಯ ಆಗ್ತಿರೋದು ಈಗ. ಕ್ರೇಜಿ. ಲಾಸ್ಟ್ ಟೈಮ್ ನಾನು ಅಲ್ಲಿವರೆಗೆ ಎತ್ಕೊಂಡೋಗಿದ್ದೆ ಗಾಡಿ. ಅವ್ರು ನಿಂತವ್ರಲ್ಲ, ಅಲ್ಲಿ ಎತ್ಕೊಂಡೋಗಿದ್ದೆ. ಅರೆ ಸಿಕ್ಕಾಕೊಂಡ್ಬಿಟ್ಟೆ ಬ್ರೋ. ಸ್ವಲ್ಪ ಹಿಂದೆ ಎಳಿತೀರಾ ದಯವಿಟ್ಟು? ಥ್ಯಾಂಕ್ ಯು ಬ್ರೋ. ಸ್ವಲ್ಪ ಮುಂದೆ ಹೋಗ್ತೀನಿ ರೀ. ಥ್ಯಾಂಕ್ಸ್ ಬ್ರೋ. ಅಲ್ಲಿ ಸೈಡಲ್ಲಿ ನಿಲ್ಸಿದ್ದಲ್ಲ. ಓಕೆ ಹಾಂ ಬ್ರೋ, ಥ್ಯಾಂಕ್ ಯು. ಜಸ್ಟ್ ಮಿಸ್ ಗುರು, ಬೀಳ್ತಿದ್ದೆ. ಇದು ಶ್ರೀ ಮುನೇಶ್ವರ ಸ್ವಾಮಿ ಟೆಂಪಲ್. ಇಲ್ಲಿ ಆ್ಯಕ್ಚುಲಿ ಗವಿ ಎಲ್ಲ ಇದೆ ಅಂತೆ ಗುರು. ಮುಂಚೆ ಮುನಿಗಳೆಲ್ಲ ತಪಸ್ಸು ಮಾಡ್ತಿದ್ರು ಅಂತ ಹೇಳ್ತಾರೆ. ಈಗ ನಾವು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಈ ಕಡೆ ಹೋಗ್ತಾ ಇದ್ದೀವಿ. ಓಹೋ ಕಷ್ಟ ಇದೆ, ಅಲ್ಲಿಂದಲೇ ಹೋಗ್ಬೇಕು. ಇಲ್ಲ ಹಾಕ್ಲಾ? ಬೇಡ ಬಿಡಿ, ತುಂಬಾ ಮುಂದೆ ಹೋಗ್ಬೇಡಿ, ಸುಮ್ಮನೆ ಯಾಕೆ ರಿಸ್ಕು. ಇಲ್ಲ ಹಾಕ್ತೀನಿ ಬಿಡಿ. ನಾನು ಸಿಗಾಕೊಳ್ತಾ ಬ್ರೋ, 1 ನಿಮಿಷ ರೀ ಬಂದೆ. ಆಕ್ಸಿಲರೇಟರ್ ಕೊಡಿ. ಹಾಂ ಹೋಗಿ ಹಿಂಗೆ ನಿಲ್ಲಿಸಿ. ವ್ಯೂ ನೋಡಿ ಮಸ್ತಾಗಿದೆ. ಆ್ಯಕ್ಚುಲಿ ಅಚ್ಚಲು ಅಂದರೆ ರಾಕಿ ಅಂತೆ. ರಾಕ್ಸ್ ಇರುತ್ತಲ್ಲ, ರಾಕ್ಸ್ನೇ ಅಚ್ಚಲು ಅಂತಾರಂತೆ ಕನ್ನಡದಲ್ಲಿ. ಗೂಗಲಲ್ಲಿ ಇತ್ತು ಬ್ರೋ. ಗೂಗಲಲ್ಲಿ ನೋಡಿ ಹೇಳ್ದೆ ನಾನು. ರಾಕಿ ಬಾಯಿ, ಅಚ್ಚಲು ಬಾಯಿ. ಹಾಂ ಹೋಗುತ್ತೆ, ಸ್ಟ್ರೈಟ್ ಹೊಡೀರಿ. ಇರಿ 1 ನಿಮಿಷ ಹೊಡೆದ್ಬಿಡಿ. ನಾ ಇಲ್ಲ ಹಾಕ್ಬಿಡ್ತೀರಾ? ಆ್ಯಕ್ಚುಲಿ ಇವಾಗ ಈಸಿ. ಲಲ್ಲ ಅಷ್ಟೇ, ಸಿಂಪಲ್. ನಾನ್ ಸ್ಟಾಪಾಗಿ ಬಂದ್ಬಿಡಿ ಅಷ್ಟೇ. ವ್ಯೂ ನೋಡಿ ಮಸ್ತಾಗಿದೆ. ಅಲ್ವಾ? ಹಾರ್ಟ್ ಶೇಪಲ್ಲಿದೆ ಅಲ್ಲ, ಹಾರ್ಟ್ ಶೇಪಲ್ಲಿದೆ ಕೆರೆ. ಮನೆ ಎಲ್ಲ ಚಿಕ್ಕದಾಗಿದೆ. ಡ್ರೋನ್ ವ್ಯೂ ಇದು, ಪ್ರಾಪರ್ ಡ್ರೋನ್ ವ್ಯೂ. ಸ್ವಲ್ಪ ಫೋಟೋಶೂಟ್ ಮಾಡೋಣ, ಮಸ್ತಾಗಿದೆ ಆ್ಯಕ್ಚುಲಿ. ಓಕೆ, ಇಟ್ಸ್ ಟೈಮ್ ಟು ಮೂವ್. ಆ್ಯಕ್ಚುಲಿ ಬೆಟ್ಟಾಗಿ ಬಾಯ್ ಹೇಳ್ಕೊಂಡು ಹೋಗ್ತಾ ಇರೋದು ಈಗ. ನೋಡಿ ಇವರು ಮೈಸೂರಿಂದ ಬಂದಿದ್ದಾರೆ. ಅವ್ರ ಸ್ಟೋರಿ ನೋಡಿಬಿಟ್ಟು ಈಗೆಲ್ಲ ಈ ರೋಡಲ್ಲಿ ಬರೋಕ್ಕೆ ಅಡ್ವೆಂಚರ್ ಬೈಕ್ಸೇ ಬೇಕಂತೇನಿಲ್ಲ ಗುರು. ಸ್ಕೂಟಿ ಕೂಡ ಹಾಕೋ ಬಂದ್ಬಿಡ್ಬೋದು ಈಗ ಆ್ಯಕ್ಚುಲಿ ಬೆಟ್ಟಾಗಿ. ನೆಕ್ಸ್ಟ್ ಟೈಮ್ ನಾನು ಓಲ್ ಹಾಕೋ ಬರ್ತೀನಿ. ಬ್ರೋ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಆಫ್ ರೋಡ್ ಅದೇ ಪ್ಲೇಸಲ್ಲಿ ಬಿದ್ದಿದ್ದು. ಅಂದರೆ ಬಿದ್ದಿದ್ದು ಅಂದರೆ ಜಾಸ್ತಿ ಜ್ವರ ಏನು ಬಿದ್ದಿಲ್ಲ, ಬಟ್ ಹ್ಯಾಂಡಲ್ ಬಾರ್ ಬೆಂಡ್ ಆಗಿಬಿಟ್ಟಿತ್ತು. ಇಲ್ಲಿ ಹತ್ಸೋದೇ ಕಷ್ಟ ಆಗ್ತಿತ್ತು. ಇಲ್ಲಿವರೆಗೂ ಬಂದು ವಾಪಸ್ ಹೋಗ್ಬಿಟ್ಟಿದ್ದೆ. ವಾಪಸ್ ಹೋಗ್ಬಿಡೋಣ ಅಂತ ಸ್ಕೆಚ್ ಹಾಕ್ಬಿಟ್ಟಿದ್ದೆ. ಬಟ್ ಯಾರೋ 3 ಜನ ಬೈಕರ್ಸ್ ಬಂದರು. ಬನ್ನಿ ಬ್ರೋ ಇದೆಲ್ಲ ಯಾವುದು ಅಂದರು. ಸರಿ ನಡಿ ಬ್ರೋ ಅಂದ್ಬಿಟ್ಟು ಹತ್ಕೊಂಡ್ಬಿಟ್ಟಿದ್ದು, ಹತ್ತಿದ್ದು ಬಂದಿದ್ದು. ಈಗ ಅವ್ರು ಮತ್ತೆ ಎಲ್ಲ ಹೋಗ್ತಾರಂತೆ, ನನಗೂ ಕರೆದ್ರು. ಬಟ್ ನಾನು ಮನೆಗೆ ಹೋಗ್ಬೇಕು ಆ್ಯಕ್ಚುಲಿ, ಸ್ವಲ್ಪ ಬೇರೆ ಕೆಲಸ ಇದೆ. ಸೊ ಅದಕ್ಕೆ ನಾನೀಗ ಎಲೆಕ್ಟ್ರಾನಿಕ್ ಸಿಟಿಗೆ ರಿಟರ್ನ್ ಆಗ್ತೀನಿ. ಸೊ ಅವರು ಮೈಸೂರಿಗೆ ಹೋಗ್ತಾರೆ ಅನ್ಸುತ್ತೆ. ಮನೆಗೆ ಹೋಗ್ತೀನಿ ಅಂದ್ರೆ ಮನೆಗೆ ಹೋಗ್ತೀರಾ ಬ್ರೋ? ಏನು ಬ್ರೋ ನೀವು ಇಷ್ಟು ಗಂಟೆಗೆ ಇಷ್ಟು ಬೇಗ ಮನೆಗೆ ಹೋಗಿ ಏನು ಮಾಡ್ತೀರಾ ಅಂತೆ. ಮಾರ್ನಿಂಗ್ ಬಿಟ್ಟರೆ ನೈಟ್ವರೆಗೂ ಮನೆಗೆ ಹೋಗ್ಬಾರ್ದು. ನೀನೇ ನನಗೆಲ್ಲ, ಏನ ಬಿಟ್ಟು ಬೇರೆ ಏನೋ ಬೇಕು ಇಲ್ಲ. ಬಂದ್ಬಿಟ್ವಿ ಕೆಳಗಡೆ.
ಒಂದು ಆಕ್ಚುಲಿ ಬೇಡ ಬಾಯ್ ಹೇಳೋ ಸಮಯ ಬಂತು. ಬಾಯ್ ಬಾಯ್. ಒಂದು ಆನೆ ಕಾಣಿಸಿಲ್ಲ, ಒಂದು ಚೀತಾ ಕಾಣಿಸಿಲ್ಲ, ಒಂದು ಕೋತಿ ಮರಿ ಕೂಡ ಕಾಣಿಸಿಲ್ಲ ಗುರು. ಬೆಟ್ಟಕ್ಕೆ ಬರೋದು ಏನಕ್ಕೆ ನಾವು? ದಿಸ್ ಈಸ್ ಸೋ ಬ್ಯಾಡ್ ಗುರು. ಅಲ್ಲಿ ಚೀತಾ ಕಾಣಿಸ್ತಾ ಅಲ್ಲಿ ಚೀತಾ ನನಗೂ ಕಾಣಿಸಿಲ್ಲ. ಏನು ಮಾಡಲಿ, ಇಷ್ಟು ದೂರ ಬಂದು ನನಗೆ ಕಾಣಿಸಿಲ್ಲ. ನೀವು ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ ನೋಡಿದ್ರೆ ಕಾಣಿಸ್ಬಿಡ್ಬೇಕಾ? ಓ ಮೇಕೆ ಕಾಣಿಸ್ತು ಗುರು. ಮೇಕೆ. ನಾನು ಚೀತಾ ನೋಡ್ತಿದ್ರೆ ಅಲ್ಲಿ ಮೇಕೆ ಕಾಣಿಸ್ತು. ಆಕ್ಚುಲಿ ಬೆಟ್ಟನ ಹುಳಗಳು ತಿನ್ಕೊಳ್ಳೋ ಥರ ಇದೆ ನೋಡಿ, ಅಲ್ಲೆಲ್ಲ ತಿಂದ್ಬಿಟ್ಟಿದ್ದಾವೆ. ಸೊ ಬ್ರೋ ಹಿಂಗೆ ಹೋಗ್ತೀರಾ ನೀವು ಹಿಂಗೆ ಲೆಫ್ಟ್ ಹೋಗ್ತೀರಾ? ಓಕೆ, ಮತ್ತೆ ನಾನು ಹಿಂಗೆ ರೈಟು ಹೊಳ್ಳ, ಮತ್ತೆ ಸಿಗೋಣ. ಬಾಯ್ ಬ್ರೋ. ಗ್ಲೌಸ್ ಅವ್ರಿಗೊಂದು ಬಾಯ್ ಹೇಳ್ಬಿಟ್ಟು ನಾನು ಬನ್ನರ್ಘಟ್ಟ ಬನ್ನರ್ಘಟ್ಟ ಒಳಗಡೆ ಹೋಗ್ತೀನಿ. ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡ್ಗೆ ಹೋಗಲ್ಲ, ಆರವಳ್ಳಿಯಿಂದ ಒಳಗಡೆಯಿಂದ ಹೋಗ್ಬಿಡ್ತೀನಿ. ನಂಗೆ ಹತ್ರ ಆಗುತ್ತೆ ಅದು. ನೋಡಿ ಅಲ್ಲಿದ್ವಿ ನಾವು ಇಷ್ಟೊತ್ತು. ಆ್ಯಕ್ಚುಲಿ ದೂರದಿಂದ ಚೆನ್ನಾಗಿರುತ್ತೆ ನೋಡಿ, ವ್ಯೂ ಅಲ್ಲಿಂದ ಚಲೋ ಬೆಟ್ಟ ಚೆನ್ನಾಗಿತ್ತು. ಸರಿ ಬ್ರೋ ಬಾಯ್. ನಾನು ಹಿಂಗೆ ಮುಂದೆ ರೈಟ್ ತಗೋತೀನಿ, ನೀವು ಲೆಫ್ಟ್ ತಗೊಂಡು ಆ ಕಡೆ ಹೋಗ್ತೀರಾ. ಸರಿ ಸಿಗೋಣ ಬ್ರೋ. ನೆಕ್ಸ್ಟ್ ಯಾವ್ದಾದ್ರು ರೈಡ್ ಪ್ಲಾನ್ ಮಾಡಿದಾಗ ಹೇಳಿ. ನನ್ನ ಹೆಸರು ಹರಿಕೃಷ್ಣ ಅಂತ. ನೆಕ್ಸ್ಟ್ ರೈಡ್ ಪ್ಲಾನ್ ಮಾಡಿದಾಗ ಹೇಳಿ ಬ್ರೋ, ಜಾಯ್ನ್ ಆಗ್ತೀನಿ. ಸರಿ ಬ್ರೋ ಬಾಯ್, ಸಿಗೋಣ. ಬಾಯ್ ಬ್ರೋ. ಸ್ಟ್ರೇಂಜರ್ಸ್ ಜೊತೆ ಬಂದು ಫ್ರೆಂಡ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಜಾ ಆಯಿತು ಗುರು. ಲೈಕ್ ನಂದು ಸುಮಾರು ಕಂಫರ್ಟ್ ಝೋನ್ಸಿಂದ ನಾನು ಆಚೆ ಬರ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಿದೆ. ಕಂಫರ್ಟ್ ಝೋನು, ಒಂದು ಫಿಯರು, ಲೈಕ್ ಸುಮಾರು ಇತ್ತು ಗುರು. ಲೈಕ್ ಸ್ಟ್ರೇಂಜರ್ಸ್ ಹತ್ರ ಹೋಗೋದಾಗಲಿ, ಸ್ಟ್ರೇಂಜರ್ಸ್ ಹತ್ರ ಮಾತಾಡೋದಾಗಲಿ ಇದೆಲ್ಲ ಮಾಡ್ತಿರ್ಲಿಲ್ಲ ನಾನು. ಅಂದರೆ ಪ್ರಾಪರ್ ಇಂಟ್ರೋವರ್ಟ್ ಗುರು ನಾನು. ಸೊ ಈಗ ನಾನು ಆ್ಯಕ್ಚುಲಿ ಬದಲಾಗ್ತಾ ಇದ್ದೀನಿ. ಆ ಥರ ಇದ್ದರೆ ಕಷ್ಟ ಅಂತ ಎಕ್ಸ್ಟ್ರೋವರ್ಟ್ ಆಗ್ತಾಯಿದ್ದೀನಿ. ಇಲ್ಲಾಂದರೆ ಸ್ಟ್ರೇಂಜರ್ಸ್ ಜೊತೆ ರೈಡ್ಗೆ ಬರ್ತಿರ್ಲಿಲ್ಲ. ಗೊತ್ತಿರೋ ಸರ್ಕಲಲ್ಲಿ ಇರಬೇಕು, ಗೊತ್ತಿರೋರೇ ಇರಬೇಕು, ಅವ್ರ ಹತ್ರ ಮಾತ್ರ ನಾನು ಕಂಫರ್ಟಬಲ್ ಆಗಿರ್ತೀನಿ. ಈ ಥರ ಥಾಟ್ಸಿಂದ, ಆ ಪ್ರೋಸೆಸ್ಸಿಂದ ನಾನು ಆಚೆ ಬರಬೇಕು ಅಂತ ಇದ್ದೀನಿ. ಅಂದರೆ ಎಂಜಾಯ್ ಮಾಡ್ಬೇಕು ಲೈಫ್ನ. ಆ್ಯಂಡ್ ನಮಗೆ ನಾವೇ ಒಂದು ಲಿಮಿಟೇಷನ್ಸ್ ಹಾಕೊಂಡು ಬದುಕಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇವ್ರ ಹತ್ರನೇ ಹೋಗಬೇಕು, ಈಗ ಫ್ರೆಂಡ್ಸ್ ಬಂದರೆ ಫ್ರೆಂಡ್ಸ್ ಹತ್ರನೇ ಹೋಗಬೇಕು, ಇಲ್ಲಾಂದರೆ ಹೋಗೋದೇ ಇಲ್ಲ, ಮನೇಲೆ ಕೂತ್ಕೊಂಡಿದ್ದು. ಇದೆಲ್ಲ ಬಿಟ್ಬಿಡ್ಬೇಕು ಸ್ವಲ್ಪ. ಇದೆಲ್ಲ ಬಿಟ್ಟು ಆಚೆ ಪ್ರಪಂಚ ನೋಡಬೇಕು, ಹೊಸಬರನ್ನ ಮಾತಾಡಬೇಕು. ಐ ಆಮ್ ಫೀಲಿಂಗ್ ಗುಡ್ ಆಫ್ಟರ್ ದಿಸ್ ರೈಡ್. ಒಂಥರ ಚೆನ್ನಾಗಿ ಅನಿಸ್ತಿದೆ. ಈಗ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಸೊ ಆಯಿತು, ಸಂಡೇ ಮುಗೀತು, ಸಂಡೇ ರೈಡ್.